ಓಂ ಅತಯೇವ ನ ದೇವತಾ ಭೂತಂ ಚ ಓಂ. 1ನೇ ಅಧ್ಯಾಯದ 2ನೇ ಭಾಗದ 27ನೇ ಸೂತ್ರ ಇದು. ಅಗ್ನಿ ವೈಶ್ವಾನರಾದಿ ಶಬ್ದ ತೇಜಸಿ ಭೂತೆ ಅಗ್ನಿದೇವತಾಯಾಂ ಚ ಪ್ರಸಿದ್ಧಃ ಅಪಿ ಅತಃ ಪೂರ್ವೋಕ್ತ ಹೇತುತಃ ಏವ ಅತ್ರ ನ ಸಾ ತಚ್ಚ ಅಭಿಧೀಯತೆ. ಇದಕ್ಕೆ ಸತ್ತರ್ಕ ದೀಪಾವಳಿ, ತತ್ವಪ್ರದೀಪ, ತತ್ವಪ್ರಕಾಶಿಕ ಎಲ್ಲ ಸ್ವಲ್ಪವೇ ಇದೆ. ಆದ್ರಿಂದ ಸತ್ತರ್ಕ ದೀಪಾವಳಿಯಿಂದ ಆರಂಭಿಸಿಯೇ ನೋಡಿಬಿಡೋಣ. ಅಗ್ನಿ ಮತ್ತು ವೈಶ್ವಾನರ ಮೊದಲಾದ ಶಬ್ದಗಳು, ಈ ಎಲ್ಲ ಶಬ್ದಗಳು ಅರ್ಥಾಂತರೇ ಪ್ರಸಿದ್ಧಿ. ಈ ಶಬ್ದಗಳಿಗೆ ಅರ್ಥಾಂತರದಲ್ಲಿ ಪ್ರಸಿದ್ಧಿ ಇದೆ. ಅಂದ್ರೆ ಅಗ್ನಿದೇವತೆ ಅಥವಾ ಪಂಚಮಹಾಭೂತದಲ್ಲಿ ಸೇರಿದ ಅಗ್ನಿ, ಅವೇ ಅರ್ಥಾಂತರ. ಅಲ್ಲಿ ಒಂದು ಯಾವೊಂದು ಪ್ರಸಿದ್ಧಿ ಇದೆ, ಸಾ ಸೂತ್ರೋಕ್ತ ಹೇತುನ ಬಾಧ್ಯತೆ. ಸೂತ್ರದಲ್ಲಿ ಹೇಳಲ್ಪಟ್ಟ ಹೇತು, ಹಿಂದೆ ಹೇಳಲ್ಪಟ್ಟ ಸೂತ್ರ ಇತ್ಯಾದಿಗಳಲ್ಲಿ ಬಂದಿರುವಂತಹ ಮತ್ತೆ ಈ ಹೇತುವಿನಲ್ಲಿ ಹೇಳಲ್ಪಡುವ ಸೂತ್ರ ಹೇತು, ಅದೇ ಸೂಕ್ತೋಕ್ತವಾದ ಹೇತು. ಆ ಹೇತುನ ಸಾ ಪ್ರಸಿದ್ಧಿ ಬಾಧ್ಯತೆ ಇತ್ಯೇತತ್ ಪ್ರತಿಪಾದಕಂ. ಹೀಗೆ ಪ್ರತಿಪಾದಿಸುವ ಸೂತ್ರವನ್ನು ಪಠಿಸಿ ಅದಕ್ಕೆ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅತಯೇವ ದೇವತಾ ಅಂತ ಹೇಳಿ. ಇದು ಸತ್ತರ್ಕ ದೀಪಾವಳಿ. ಅತಯೇವ ನ ದೇವತಾ ಭೂತಂಚ ಪ್ರಸಿದ್ಧೋಪಿ ಅಂತಿದೆ ಭಾಷ್ಯದಲ್ಲಿ. ಅಗ್ನಿ ವೈಶ್ವಾನರ ಮೊದಲಾದ ಶಬ್ದವು, ಅಲ್ಲಿ ಅದನ್ನ ಸಮೂಹ ಏಕವಚನ ಅಂತ ತಿಳ್ಕೋಬೇಕು. ಶಬ್ದವು ಪ್ರಸಿದ್ಧೋಪಿ ಅಂದ್ರೆ ಯದ್ಯಪಿ ಪ್ರಸಿದ್ಧ, ಹೌದು ನೀವು ಹೇಳುವಂತೆ ಈ ಜಗತ್ತಿನಲ್ಲಿ ಜಗತ್ತಿನಲ್ಲಿರುವ ಪಂಚಮಹಾಭೂತ ಅಥವಾ ಅಗ್ನಿದೇವತ ಅದರಲ್ಲಿ ಅದು ಪ್ರಸಿದ್ಧವಾಗಿದೆ. ಹೀಗೆ ಪ್ರಸಿದ್ಧೋಪಿ ಅನ್ನೋ ಶಬ್ದಕ್ಕೆ ಯದ್ಯಪಿ ಪ್ರಸಿದ್ಧ, ಹೌದು ಪ್ರಸಿದ್ಧ ಆಗಿದೆ, ಹೌದು. ತಥಾಪಿ ಆದರೂ ಈ ಹಿಂದೆ ಹೇಳಿದ ಹೇತುವಿನ ಮೂಲಕವೇ, ಆತ್ಮಶಬ್ದ ಎಂಬ ಹೇತು ಅದರಿರುವ ಮೂಲಕವೇ ಅದ್ಯಾವುದೂ ವಾಚ್ಯವಲ್ಲ. ಇದು ತತ್ವಪ್ರದೀಪ. ಈಗ ತತ್ವಪ್ರಕಾಶಿಕ ನೋಡೋಣ. ನಾನು ವೈಶ್ವಾನರ ಶಬ್ದಸ್ಯ ದೇವತಾಭೂತಯೋ ಪ್ರಸಿದ್ಧತ್ವಾತ್. ಈ ವೈಶ್ವಾನರ ಎಂಬ ಶಬ್ದ ದೇವತ, ಅಗ್ನಿದೇವತ ಮತ್ತು ಭೂತ, ಪಂಚಮಹಾಭೂತಗಳಲ್ಲಿ ಸೇರಿದ ಅಗ್ನಿ, ಅವುಗಳಲ್ಲೇ ಪ್ರಸಿದ್ಧ ಆಗಿದೆ. ಇಲ್ಲಿಯೂ ಕೂಡ ಆ ಶಬ್ದ ತತ್ಪರವೇ ಆಗಿರ್ಬೇಕಲ್ಲ. ಅಗ್ನಿದೇವತ ಮತ್ತು ಭೂತ ಇತ್ಯಾದಿಗಳನ್ನೇ ಅದು ಹೇಳಬೇಕಲ್ಲ ಅಂತ ಪ್ರಶ್ನೆ. ಇತ್ಯಾಶಂಕೆ ಬಂದ್ರೆ ಆ ಶಂಕೆಯನ್ನ ಪರಿಹಾರ ಮಾಡುವ ಸೂತ್ರವನ್ನ ಉಪನ್ಯಾಸ ಮಾಡಿ ನಮ್ಮ ಎದುರಿಗಿಟ್ಟು ಅದಕ್ಕೆ ಆಚಾರ್ಯ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಉಪನ್ಯಾಸ್ಯ ವೇದವ್ಯಾಸರು ಮಾಡಿರುವ ಸೂತ್ರವನ್ನು ಆಚಾರ್ಯರು ನಮ್ಮ ಎದುರಿಗಿಟ್ಟು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಉಪನ್ಯಾಸ್ಯ ವ್ಯಾಚಷ್ಟೆ. ಅತಯೇವೇತಿ ಯದ್ಯಪಿ ವೈಶ್ವಾನರ ಶಬ್ದ ಅನ್ಯತ್ರ ಪ್ರಸಿದ್ಧ, ಹೌದು ಪಂಚಮಹಾಭೂತಗಳಲ್ಲಿ ಸೇರಿದ ಅಗ್ನಿ ಅಥವಾ ದೇವತೆ ಇದು ಅನ್ಯತ್ರ, ಅಲ್ಲಿ ವೈಶ್ವಾನರ ಶಬ್ದ ಪ್ರಸಿದ್ಧವಾಗಿದೆ. ತಥಾಪಿ ಹಾಗಿದ್ರು ನ ಅತ್ರ ತೇನ ಅನ್ಯದ ಅಭಿಧೀಯತೆ. ಈ ಪ್ರಸಂಗದಲ್ಲಿ ತೇನ ಆ ವೈಶ್ವಾನರ ಅಗ್ನಿ ಇತ್ಯಾದಿ ಶಬ್ದಗಳಿಂದ ಆ ಅನ್ಯತ ಬೇರೆ ಯಾವುದೇ ವಸ್ತುವು ವ್ಯಕ್ತಿಯಾಗಲಿ ನ ಅಭಿಧೀಯತೆ, ಅದು ಪ್ರತಿಪಾದ್ಯವಲ್ಲ. ಯಾಕೆಂದ್ರೆ ಅತಯೇವ ಆತ್ಮಶಬ್ದ ಇರುವ ಹೇತುವಿನ, ಆತ್ಮಶಬ್ದ ಎಂಬ ಹೇತುವಿನಿಂದಲೇ ತಸ್ಯ ಚ ಅನ್ಯತ್ರ ನಿರವಕಾಶತ್ವ. ಆತ್ಮಶಬ್ದ ಎಂಬುದು ಬೇರೆ ಕಡೆ ನಿರವಕಾಶ. ಆದ್ದರಿಂದ ಇಲ್ಲಿ ಅಗ್ನಿ ಆದಿ ಅಂತ ಏನ್ ಹೇಳಿದಾರಲ್ಲ, ಅಗ್ನ್ಯಾದಿ ದೇವತೆಗಳು ಅಂತ ಏನು ಬಂದಿದೆ, ಅಗ್ನ್ಯಾದಿ ದೇವತಾಯಾಂಶ ಅಂತ, ಅದು ವಿದ್ಯಾಂತರ ಉಪಗ್ರಹಣ ಸೂಚನಾರ್ಥಂ. ಈ ಉಪನಿಷತ್ತುಗಳಲ್ಲಿ ಬಂದಿರುವಂತಹ ಬೇರೆ ಬೇರೆ ಪ್ರಸಂಗಗಳಲ್ಲಿ ಬಂದಿರುವಂತಹ ಬೇರೆ ಬೇರೆ ವಿದ್ಯೆಗಳು, ಬೇರೆ ಬೇರೆ ದೇವತೆಗಳನ್ನು ಪ್ರತಿಪಾದನೆ ಮಾಡುವಂತಹ ವಿದ್ಯೆಗಳು, ಅವುಗಳನ್ನೆಲ್ಲ ಇಟ್ಕೊಳ್ರಿ. ಇಲ್ಲಿ ಬಂದಿರುವುದು ಎಲ್ಲದಕ್ಕೂ ಕೂಡ ಸೂಚಕ ಅಂತ ಅದರ ಅಭಿಪ್ರಾಯ. ಇಲ್ಲಿ ಗುರುವರ್ಥ ದೀಪಿಕಾ ಟಿಪ್ಪಣಿಗೆ ಅನುಸಾರವಾಗಿ ನೋಡಿ, ಅಗ್ನ್ಯಾದಿಗ್ರಹಣಂ ವಿದ್ಯಾಂತರೋಪಲಕ್ಷಣಾರ್ಥಂ ಇತ್ಯತ್ರ ಅಗ್ನೇಹ ಆದೌ ಗ್ರಹಣಂ ಪ್ರಕರಣಾನುಸಾರೇಣ. ಅಗ್ನಿಯನ್ನೇ ಮೊದಲು ತಗೊಂಡಿದ್ದಾರಲ್ಲ, ಯಾಕೆ ತಗೊಂಡಿದ್ದಾರೆ ಅಂತ ಒಂದು ಪ್ರಶ್ನೆ ಬರ್ತದೆ ನಮ್ಗೆ. ವೈಶ್ವಾನರ ಶಬ್ದ ಅನ್ನೋದು ಮೊದಲು ಪ್ರಸ್ತುತ ಆಗಿತ್ತು. ವೈಶ್ವಾನರ ಶಬ್ದವನ್ನೇ ಮೊದಲು ತಗೊಳ್ಬೇಕಾಗಿತ್ತು ಗ್ರಹಣ ಸಂಭವೇಪಿ. ಅಪ್ರಸ್ತುತ ಅಗ್ನಿಪದಸ್ಯ, ಅಲ್ಲಿ ಪ್ರಸ್ತುತವಾದದ್ದು ಅಗ್ನಿ ಶಬ್ದ ಅಲ್ಲ. ಅದನ್ನ ಯಾಕೆ ತಗೊಂಡಿದ್ದಾರೆ ಅಂದ್ರೆ ಸಾಕ್ಷಾತ್ ಅಗ್ನಿಪದಸ್ಯವ ಪ್ರಕ್ರಮವತಾಂ. ಕೆಲವು ಕಡೆ ಅಗ್ನಿಮೀಳೆ ಪುರೋಹಿತಂ ಅಂತ ಏನು ಋಗ್ವೇದ ಪ್ರಾರಂಭ ಆಗ್ತದೆ, ಅಲ್ಲಿ ಅಗ್ನಿಪದದಿಂದಲೇ
ಪ್ರಾರಂಭ ತಕ್ರಮ ಉಳ್ಳದ್ದು ಅಗ್ನಿವೀಣ ಮೊದಲಾದ ಸೂಕ್ತಗಳು. ಅವೆಲ್ಲ ಸೂಕ್ತಗಳನ್ನು ತಿಳ್ಕೊಡ್ರಿ. ಇದೊಂದೇ ಸೂಕ್ತ ಅಲ್ಲ, ಬೇರೆ ಸೂಕ್ತಗಳನ್ನು ತಿಳ್ಕೊಡ್ರಿ ಅನ್ನುವ ಸೂಚನೆಗಾಗಿ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಇಲ್ಲಿ ಬಂದಿರುವುದ್ರ ಬಗ್ಗೆ ಮಾತ್ರ ವಿಚಾರ ಮಾಡಬೇಡಿ, ಬೇರೆ ಉಪನಿಷತ್ತುಗಳ ಬಗ್ಗೆ, ಬೇರೆ ವೇದ ಭಾಗಗಳ ಬಗ್ಗೆನೂ ವಿಚಾರ ಮಾಡಿ ಅವುಗಳನ್ನು ಭಗವತ್ಪರ ಅಂತ ಪ್ರತಿಪಾದನೆ ಮಾಡ್ರಿ. ಮಾಡುವ ಉದ್ದೇಶ ವೇದವ್ಯಾಸರಿಗಿದೆ ಅಂತ ತಿಳಿಯಿರಿ ಅಂತ ಅದರ ತಾತ್ಪರ್ಯ. ಸೂತ್ರಕಾರರು ಈ ಅಭಿಪ್ರಾಯವನ್ನು ತಿಳಿಸಲಿಕ್ಕೋಸ್ಕರ ಅಗ್ನ್ಯಾದಿ ದೇವತಾಯಾಮ್ ಅಂತ ಹೀಗೆ ಹೇಳಿದ್ದಾರೆ. ನಾನು ಅವಾಗ ಹೇಳುವಾಗ ಅಗ್ನಿ ಮೊದಲಾದ ದೇವತೆಗಳು ಬೇರೆ ದೇವತೆಗಳು ಅಂತ ಹೀಗೇನೋ ಹೇಳಿದೆ, ಅದು ಸರಿಯಲ್ಲ. ಈ ಥರ ಗುರುವರ್ಥ ದೀಪಿಕಾ ಟಿಪ್ಪಣಿಗೆ ಅನುಸಾರವಾಗಿ ಈ ಥರ ತಿಳ್ಕೊಳ್ಬೇಕು. ಅದರಲ್ಲಿ ಭಾಷ್ಯದಲ್ಲಿ ಪ್ರಕೃತಾನುಸಾರೇಣ ಭಾಷ್ಯ ಟೀಕೆಯೋ ಪ್ರವೃತ್ತಿ, ಇದನ್ನ ತಿಳಿಸಲಿಕ್ಕೋಸ್ಕರ ಭಾಷ್ಯದಲ್ಲಿ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅಗ್ನಿ ಅಂತ ಶಬ್ದವನ್ನು ಮೊದಲು ತಗೊಂಡಿದ್ದಾರೆ. ಹೀಗೆ ಅದನ್ನ ಅರ್ಥ ಮಾಡ್ಕೋಬೇಕು. ಅದರ ಜೊತೆಗೆ ಭಾವದೀಪ ಟಿಪ್ಪಣಿಯಲ್ಲಿ ಅದೇ 869ನೇ ಪುಟದಲ್ಲಿ ಒಂದಿಷ್ಟು ವಿಚಾರ ಇದೆ. ಅಗ್ನ್ಯಾದಿ ಗ್ರಹಣಂ ಅಂತ ಅಲ್ಲಿ ಏನು ಬಂದಿದೆ, ಭಾವದೀಪ ಟಿಪ್ಪಣಿಯಲ್ಲಿ ಅಗ್ನ್ಯಾದಿ ಅಂತ ಅನ್ನೋದನ್ನ ನಾವು ಬೋಲ್ಡ್ ಲೆಟರ್ನಲ್ಲಿ ಇಟ್ಕೋಬೇಕು. ಅದು ಸ್ಮಾಲ್ ಲೆಟರ್ನಲ್ಲಿ ಆಗಿದೆ, ಪ್ರತೀಕ ಆದ್ರಿಂದ ಬೋಲ್ಡ್ ಲೆಟರ್ನಲ್ಲಿ ಅದಿರಬೇಕು. ಅಗ್ನಿ ವೈಶ್ವಾನರಾದೀತಿ, ಅಗ್ನಿ ವೈಶ್ವಾನರ ಅಂತ ಹೀಗೆ ಬಂದಿದೆ. ಆ ಭಾಷ್ಯದಲ್ಲಿ ಬಂದಿರುವಂತಹ ಶಬ್ದ ಅದು. ಭಾಷ್ಯದಲ್ಲಿ ಬಂದಿರುವಂತಹ ಆ ಶಬ್ದವನ್ನ ನಾವು ತಿಳ್ಕೊಳ್ಳುವಾಗ ಭಾಷ್ಯಸ್ಥ ಅಗ್ನ್ಯಾದಿ ಶಬ್ದಯೋ ಗ್ರಹಣಂ, ಅಗ್ನಿ ಶಬ್ದ ಮೊದಲಾದ ಶಬ್ದಗಳು ಅಂತ ಹೀಗೆ ಬಂದಿದೆ. ವಿಮೇಕರಣಾಪತಯತೋ ವಿಚಕ್ಷು ಅಂತ ಹಿಂದೊಂದು ಕಡೆ ಬಂದಿತ್ತು. ಅದೆಲ್ಲವನ್ನು ಇಲ್ಲಿ ಗ್ರಹಿಸಬೇಕು. ಬೇರೆ 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 ವೇದ ಭಾಗಗಳಲ್ಲಿ ನೋಡಿದಾಗ ವಿಮೇಕರಣಾಪತಯತೋ ವಿಚಕ್ಷುರ್ ವೀದಂ ಜ್ಯೋತಿರ್ ಹೃದಯ ಅಹಿತಂ, ಜ್ಯೋತಿ ಅಂತ ಅಲ್ಲಿ ಶಬ್ದ ಬಂದಿದೆ. ಅದರಿಂದ ಜ್ಯೋತಿ ಅಂದ್ರೆ ಅಗ್ನಿ ಅಂತ ಬ್ಯಾರಿಗೂ ಅನಿಸಿತು. ಚಕ್ಷುರಿತಿ ಅಗ್ನಿ, ಸಾವಿತ್ರ, ಬಾರ್ಹಸ್ಪತ್ಯ, ಇಂದ್ರ, ವರುಣ, ಗಾಯತ್ರಿ, ಪ್ರಾಣ, ಆಕಾಶ, ಅಕ್ಷರಾದಿ ವಿದ್ಯಾಸು, ಇವೇ ಬೇರೆ ಬೇರೆ ವಿದ್ಯೆಗಳು. ವಿದ್ಯಾಂತರಗಳು ಅಂದ್ರೆ ಬೇರೆ ಬೇರೆ ವಿದ್ಯೆಗಳು. ಆ ಬೇರೆ ಬೇರೆ ವಿದ್ಯೆಗಳಲ್ಲಿ ಬೇರೆ ಬೇರೆ ಪ್ರಸಂಗದಲ್ಲಿ ಬರುವಂತಹ ಬೇರೆ ಬೇರೆ ವೇದ ಭಾಗಗಳು, ವಿದ್ಯಾ ಅಂದ್ರೆ ಬೇರೆ ಬೇರೆ ವೇದ ಭಾಗಗಳು, ಅಲ್ಲೆಲ್ಲ ಅಗ್ನ್ಯಾದಿ ಶಬ್ದಾನ, ಅಗ್ನಿ ಶಬ್ದ ಇರ್ತದೆ, ಮತ್ತೊಂದು ಯಾವುದು ಜ್ಯೋತಿಷ್ ಅಂತ ಶಬ್ದ ಇರ್ತದೆ. ಈಗ ಏನೇನೋ ಶಬ್ದ ಇರ್ತವೆ. ಶಬ್ದಾನಾಂ ಅಪಿ ಅನ್ಯತ್ರ ಪ್ರಸಿದ್ಧಿ ವಿದ್ಯಾಭೇದ ವ್ಯವಹಾರ ವಿರೋಧ ಆಶಂಕೆ. ಆ ಶಬ್ದಗಳನ್ನು ಹೇಗೆ ಭಗವಂತನಲ್ಲಿ ಹೊಂದಿಸುವುದು? ಜಗತ್ತಿನಲ್ಲಿ ಅವೆಲ್ಲ ಬೇರೆ ಕಡೆ ಕಂಡಿದೆ. ಅಲ್ಲೊಂದು ಪ್ರಶ್ನೆ ಮಾಡಿದ್ರು ಅವರು, ನೀವು ಎಲ್ಲವನ್ನೂ ತಗೊಂಡೋಗಿ ಭಗವಂತನಿಗೆ ಅನ್ವಯಿಸಿದ್ರೆ ಈ ವಿದ್ಯಾಭೇದವನ್ನು ಹೇಗೆ ಹೊಂದಿಸ್ತೀರಿ? ಶಬ್ದಗಳು ಬೇರೆ ಬೇರೆ ಇರ್ತಾವಲ್ಲ. ಶಬ್ದಗಳು ಬೇರೆ ಬೇರೆ ಆದ್ಮೇಲೆ ಅದು ಬೇರೆ ಬೇರೆ ದೇವತೆಗಳ ಪರವಾಗಿ ಇರಬೇಕಲ್ಲ. ಆದ್ರಿಂದ ವಿದ್ಯಾಭೇದ ಇದನ್ನ ಹೇಗೆ ಹೊಂದಿಸ್ತೀರಿ? ಮತ್ತೆ ಅನ್ಯತ್ರ ಪ್ರಸಿದ್ಧಿಯನ್ನು ಹೇಗೆ ಹೊಂದಿಸ್ತೀರಿ? ವಿದ್ಯಾಭೇದ ವ್ಯವಹಾರ, ಅದರಿಂದ ನಿಮ್ಮ ಸಿದ್ಧಾಂತಕ್ಕೆ ವಿರೋಧ ಬರ್ತದಲ್ಲ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಆಶಂಕೆ ತತ್ರ ತತ್ರ ಸ್ಥಿತ ನಿರವಕಾಶ ವಿಷ್ಣು ಶ್ರುತ್ಯಾದಿನ, ಅಲ್ಲೆಲ್ಲ ಹಿಂದು ಮುಂದೆಲ್ಲ ಸರಿಯಾಗಿ ಗಮನಿಸಬೇಕು. ವಿಷ್ಣುವನ್ನೇ ನಿರವಕಾಶವಾಗಿ ಪ್ರತಿಪಾದನೆ ಮಾಡುವಂತಹ ವೇದಗಳಲ್ಲಿರ್ತವೆ. ಆದ್ರಿಂದ ದೇವತಾದಿ ಭೂತಪರತ್ವ, ದೇವತಾ ಭೂತಾದಿಪರತ್ವ ನಿರಸನೀಯಂ. ಅದರಿಂದ ಆ ಶಬ್ದ ಅನ್ನೋದು ದೇವತೆಯನ್ನು, ಅಗ್ನಿ ಮೊದಲಾದ ದೇವತೆಯನ್ನು, ಪಂಚಮಹಾಭೂತದಲ್ಲಿ ಸೇರಿದ ಅಗ್ನಿಯನ್ನು ಹೇಳಬಹುದು ಅನ್ನೋದನ್ನ ನಿರಾಸ ಮಾಡಬೇಕು. ಅದಕ್ಕೆ ಸೂಚನೆ ಮಾಡಲಿಕ್ಕೋಸ್ಕರ ಆ ಥರ ಶಬ್ದ ಪ್ರಯೋಗ ಮಾಡಿದ್ದಾರೆ. 870ನೇ ಪುಟದಲ್ಲಿ ಅಭಿನವ ಚಂದ್ರಿಕಾ ಟಿಪ್ಪಣಿ, ಅದನ್ನು ಗಮನಿಸಬೇಕು. ಮುಂದೆ ವಾಕ್ಯಾರ್ಥ ಮುಕ್ತಾವಳಿ ಟಿಪ್ಪಣಿಯನ್ನು ಗಮನಿಸಬೇಕು. ಅತ್ರ ಗುಣಸೂತ್ರಂ ಅಂತಿದೆ. ಅದೇನು ಗುಣಸೂತ್ರಂ ಅಂದ್ರೆ ನನಗೂ ಗೊತ್ತಾಗಲಿಲ್ಲ, ನನಗೆ ಅರ್ಥ ಆಗಲಿಲ್ಲ. ಅಥವಾ ಅಲ್ಲಿ ಏನಾದ್ರು ದೋಷ ಇದೆಯೋ, ಎರಡೂ ಅಲ್ಲಿ ಸಂಭಾವಿತವೆ. ಇಲ್ಲಿ ಅಲ್ಲಿ ನಮ್ಗೆ ಆ ಗುಣಸೂತ್ರಂ ಅನ್ನೋದ್ರ ಬಗ್ಗೆ ಹೆಚ್ಚೇನು ತಿಳ್ಕೊಂಡು ಆಗಬೇಕಾದಿಲ್ಲ. ಮುಂದಿನ ಗಮನಿಸಬೇಕು. ಅತಯೇವ ನ ಭೂತಂ ಚ ಇತಿ, ಇದು ಇತಿ ಅಂತ ಅನ್ನೋದು ಪ್ರಾಯ ಪ್ರತೀಕ ಗ್ರಹಣ. ಇದು ಅತಯೇವ ನ ದೇವತಾ ಭೂತಂ ಚ ಇತಿ. ಅದಕ್ಕೆ ಒಂದು ಫುಲ್ ಸ್ಟಾಪ್ ಕೂಡ ಇರಬೇಕು ಪ್ರಾಯ. ಆ ಫುಲ್ ಸ್ಟಾಪ್ ಇಲ್ದೇನೆ ಪೂರ್ವ ಪಕ್ಷಿಣ ಅಂತ ಮಾಡಿದರೆ ಅದಕ್ಕೆ ಹೊಂದಾಣಿಕೆ ಆಗೋದಿಲ್ಲ. ಇರ್ಲಿ, ನಂದು ಏನು ಅನಿಸಿದೆ ನಾನು ಹೇಳಿದೆ. ಪೂರ್ವ ಪಕ್ಷಿಣ ವೈಶ್ವಾನರ ಶಬ್ದಸ್ಯ ದೇವತಾಭೂತ ಪರತ್ವ ಅನಂಗೀಕಾರಾತ್
ವಿಷ್ಣುರ್ನ ವೈಶ್ವಾನರಃ ಜ್ಞಾಪಕಾಭಾವಾತ್ ಇತ್ಯಂಗೀಕಾರಾತ್ ಪೂರ್ವಗ್ರಂಥೇನ ವಿಷ್ಣುಪರತ್ವ ಅಭಾವ ನಿರಾಸೇನ ವಿಷ್ಣುಪರಃ ಇತಿ ಸಿದ್ಧಾಂತಃ ಅಭಿಹಿತ. ಹಿಂದೆ ಅಲ್ಲಿ ಏನು ಪ್ರತಿಪಾದನೆ ಮಾಡಿದ್ದಾರೆ ಅಂದ್ರೆ, ಈ ವಿಷ್ಣು ನ ವೈಶ್ವಾನರಃ ಜ್ಞಾಪಕಾಭಾವಾತ್ ಅಂತ ಅವರು ಪ್ರಶ್ನೆ ಮಾಡ್ತಾರೆ ಪೂರ್ವ ಪಕ್ಷದವರು. ವಿಷ್ಣು ಹೇಗೆ ವೈಶ್ವಾನರ ಶಬ್ದದಿಂದ ವಾಚ್ಯ ಆಗ್ಲಿಕ್ಕೆ ಸಾಧ್ಯ? ವಿಷ್ಣುವಿಗೆ ಅಲ್ಲಿ ಏನು ಸೂಚಕ ಇದೆ? ಹೀಗೊಂದು ಅನುಮಾನ ಪ್ರಯೋಗ ಮಾಡ್ತಾರೆ ಅವರು. ಜ್ಞಾಪಕಾಭಾವಾತ್ ಅಂತ ಹೇತು. ನ ವೈಶ್ವಾನರಃ, ವಿಷ್ಣು ವೈಶ್ವಾನರನಲ್ಲ ಅಂತ ಹೀಗೆ ಅವ್ರಿಗೊಂದು ಪ್ರಶ್ನೆ ಬರ್ತದೆ. ಆವಾಗ ವಿಷ್ಣುಪರತ್ವ ಅಭಾವ ನಿರಾಸೇನ ವಿಷ್ಣುಪರಃ ಇತಿ ಸಿದ್ಧಾಂತ ಅಭಿಹಿತ ಪೂರ್ವಗ್ರಂಥೇನ. ಪೂರ್ವಗ್ರಂಥ ಅಂದ್ರೆ, ಇಲ್ಲಿ ಗ್ರಂಥ ಅಂದ್ರೆ ಸೂತ್ರವನ್ನು ಇಟ್ಕೋಬೇಕು, ಹಿಂದಿನ ಸೂತ್ರ ಶಬ್ದಾದಿಭ್ಯ ಅನ್ನೋ ಸೂತ್ರ. ಆ ಸೂತ್ರದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ವಿಷ್ಣುಪರತ್ವ ಅಭಾವ ನಿರಾಸೇನ, ಅದು ಹೇಗೆ ವೈಶ್ವಾನರ ಶಬ್ದ ಅಗ್ನಿ ಶಬ್ದ ಇವೆಲ್ಲ ಹೇಗೆ ವಿಷ್ಣುಪರ ಅಂತ ಅವ್ರಿಗೆ ಪ್ರಶ್ನೆ ಬಂದಿತ್ತಲ್ಲ, ವಿಷ್ಣುಪರತ್ವ ಅಭಾವವನ್ನು ಅವರು ಅಲ್ಲಿ ಡೌಟ್ ಮಾಡಿದ್ರಲ್ಲ, ವಿಷ್ಣುಪರತ್ವದ ಬಗ್ಗೆ ಸಂಶಯ ಮಾಡಿದ್ರು, ವಿಷ್ಣುಪರತ್ವ ಅಭಾವವನ್ನು ತೋರಿಸಿದ್ರು, ಅದನ್ನು ನಿರಾಕರಣೆ ಮಾಡಿದ್ರು. ನಿರಾಕರಣೆ ಮಾಡಿ ವಿಷ್ಣುಪರಃ ಅಂತ ಸಿದ್ಧಾಂತ ಅಲ್ಲಿ ಸ್ಥಾಪನೆ ಮಾಡಿದ್ರು ಪೂರ್ವ ಗ್ರಂಥದಲ್ಲಿ, ಅಂದ್ರೆ ಹಿಂದಿನ ಸೂತ್ರದಲ್ಲಿ. ಈಗ ಅಗ್ನಿದೇವತಾ ತೇಜೋಭೂತಂ ವಾ ವೈಶ್ವಾನರ ಶಬ್ದೋಕ್ತಂ ಇತಿ ಪೂರ್ವಪಕ್ಷಾಂತರ ನಿರಾಸಾಯ ಇದಂ ಸೂತ್ರಂ. ಈಗೇನ್ ಮಾಡ್ತಿದ್ದಾರೆ ಈಗಿನ ಸೂತ್ರದಲ್ಲಿ ಅಂದ್ರೆ, ಅಗ್ನಿದೇವತೆ ಅಥವಾ ತೇಜೋಭೂತ ವೈಶ್ವಾನರ ಶಬ್ದದಿಂದ ವಾಚ್ಯ ಆಗಿರಬಹುದಲ್ವಾ ಅಂತ ಈಗ ಒಂದು ಪ್ರಶ್ನೆ ಬಂದಿದೆ ಪೂರ್ವ ಪಕ್ಷದವರಿಗೆ. ಹಿಂದೆ ವೈಶ್ವಾನರ ಶಬ್ದ ವಿಷ್ಣುವಿಗೆ ಹೇಗೆ ವಾಚಕ ಅಂತ ಪ್ರಶ್ನೆ ಬಂದಿತ್ತು, ಈಗ ಅದು ಬೇರೆಯವರಿಗೆ ವಾಚಕ ಆಗಿರಬಹುದಲ್ಲ ಅಂತ ಪ್ರಶ್ನೆ ಬಂದಿದೆ. ಅದನ್ನು ನಿರಾಸೆ ಮಾಡೋದಕ್ಕೋಸ್ಕರ ಈ ಸೂತ್ರ. ಈಗ 870ನೇ ಪುಟದಲ್ಲಿ ವಾಕ್ಯಾರ್ಥ ಮುಕ್ತಾವಳಿ ಅಂತ ಏನು ಟಿಪ್ಪಣಿ ಇದೆ ಅಲ್ಲಿ ನೋಡಿ. ಅಲ್ಲಿಯೂ ಕೂಡ ನಮಗೆ ಬಂದಿರುವ ಪ್ರಶ್ನವನ್ನು ಅವರು ಕೈಗೆತ್ಕೊಂಡಿದ್ದಾರೆ. ಯದ್ಯಪಿ ಪ್ರಧಾನ ಸೂತ್ರ, ಇಲ್ಲಿ ನೋಡಿ ಪ್ರಧಾನ ಸೂತ್ರ ಅಂತಂದ್ರೆ ಹಿಂದಿನ ಸೂತ್ರ ಶಬ್ದಾದಿಭ್ಯ ಅಂತ ಆ ಸೂತ್ರದಲ್ಲಿ ಅದನ್ನು ಪ್ರಧಾನ ಸೂತ್ರ ಅಂತ ಪರಿಗಣನೆ ಮಾಡಿದ್ದಾರೆ. ಪ್ರಾಯ ಇದನ್ನ ಈಗ ನಾವು ನೋಡ್ತಿರುವ ಅತೈವ ದೇವತಾ ನಭೂತಂಚ ಅನ್ನೋದನ್ನ ಗುಣಸೂತ್ರ ಅಂದ್ರೆ ಅಪ್ರಧಾನವಾದ ಸೂತ್ರ ಅಂತ ಪರಿಗಣನೆ ಮಾಡಿದ್ದಾರೆ. ಅದಕ್ಕಾಗಿ ಅಭಿನವ ಚಂದ್ರಿಕಾ ಟಿಪ್ಪಣಿಯಲ್ಲಿ ಅದನ್ನು ಗುಣಸೂತ್ರ ಅಂತ ಹೇಳಿದ್ದಾರೆ ಅಂತ ಸಮಾಧಾನ. ಅದೇನೇ ಇರಲಿ, ಯದ್ಯಪಿ ಆ ಹಿಂದಿನ ಸೂತ್ರದಲ್ಲಿ ವೈಶ್ವಾನರ ವಿಷ್ಣುರೇವ ನ ದೇವತಾ ನಾಪಿ ಭೂತಂ, ವೈಶ್ವಾನರ ಅಂದ್ರೆ ವಿಷ್ಣುವೇ ಹೊರತು ಯಾರೋ ದೇವತೆ ಅಲ್ಲ, ಭೂತ ಅಲ್ಲ. ಇತಿ ಆಕಾಶೋ ವಿಷ್ಣುರಿತ್ಯಾದಾವಿವ, ಆಕಾಶ ಶಬ್ದದಿಂದ ವಿಷ್ಣುವೇ ವಾಚ್ಯ ಹೊರತು ಬೇರೆ ಯಾವುದೋ ಆಕಾಶ ಮಹಾಭೂತ ಅಲ್ಲ. ಇತ್ಯಾದಾವಿವ ಅಲ್ಲಿ ಹೇಗೆ ಸಮರ್ಥನೆ ಮಾಡಿದೀವೋ ಹಿಂದೆ, ಆಕಾಶೋ ವಿಷ್ಣುರಿವ ವಿಷ್ಣುರೇವ ಇತ್ಯಾದಾವಿವ ಅದು ದೃಷ್ಟಾಂತ. ಅದು ಆ ದೃಷ್ಟಾಂತದಂತೆ ಇಲ್ಲಿಯೂ ಕೂಡ ವೈಶ್ವಾನರ ಅಂದ್ರೆ ವಿಷ್ಣುವೇ, ದೇವತೆಯನ್ನು ಇಟ್ಕೋಬೇಡಿ, ಭೂತವನ್ನು ಇಟ್ಕೋಬೇಡಿ. ಇದು ಸೂತ್ರ ಮರ್ಯಾದೆಯ ಲಭ್ಯತೆ. ವಸ್ತುತಃ ಹಿಂದಿನ ಸೂತ್ರದಲ್ಲಿ ಅದೆಲ್ಲ ಗೊತ್ತಾಗಿ ಹೋಗ್ತದೆ. ಸೂತ್ರ ಮರ್ಯಾದ ಅಂದ್ರೆ ಸೂತ್ರದ ವ್ಯಾಪ್ತಿ. ಸೂತ್ರದ ವ್ಯಾಪ್ತಿಗೆ ಅಷ್ಟಿದ್ದೇ ಇರ್ತದೆ. ಅದಕ್ಕಾಗಿ ಮತ್ತೊಂದು ಪ್ರತ್ಯೇಕ ಸೂತ್ರ ಬೇಕು ಅಂತೇನಿಲ್ಲ. ಮರ್ಯಾದ ಅಂದ್ರೆ ಇಲ್ಲಿ ವ್ಯಾಪ್ತಿ ಅಂತ ಅರ್ಥ. ಸೂತ್ರದ ಕವರೇಜ್. ತಥಾಪಿ ಅಷ್ಟಾದ್ರೂ ಕೂಡ ಅತಿ ಪ್ರಸಿದ್ಧ ಲೌಕಿಕ ವೈದಿಕ ಪ್ರಸಿದ್ಧಿ ಬಲಾತ್, ಲೌಕಿಕ ಪ್ರಸಿದ್ಧಿ ಅಗ್ನಿ ಶಬ್ದಕ್ಕೆ ವೈಶ್ವಾನರ ಶಬ್ದಕ್ಕೆ ಈ ತೇಜೋ ಮಹಾಭೂತದಲ್ಲೇ ಇದೆ. ಹಾಗೆ ವೈದಿಕದಲ್ಲಿಯೂ ಕೂಡ ಶಬ್ದಗಳನ್ನು ತೆಗೆದು ನೋಡಿದ್ರೆ ಅವೆಲ್ಲ ಅಗ್ನಿಯನ್ನೇ ಹೇಳುವಂತೆ ಕಾಣಿಸ್ತದೆ. ಇದು ತುಂಬಾ ಪ್ರಸಿದ್ಧವಾದದ್ದು. ಅತಿ ಪ್ರಸಿದ್ಧವಾದದ್ದು ಲೌಕಿಕ ಸಂಗತಿ, ಹಾಗೆ ವೈದಿಕ ಪ್ರಸಿದ್ಧಿ. ಇದರ ಬಲದಿಂದ ವೈಶ್ವಾನರ ಅಗ್ನಿರಪಿ ಕಿಂ ನ ಸ್ಯಾತ್, ವೈಶ್ವಾನರ ಅಗ್ನಿಯೂ ಯಾಕೆ ಆಗಬಾರದು ಇತಿ ಆಕ್ಷೇಪ ವಿಷೇಣ, ಈ ಒಂದು ಆಕ್ಷೇಪದ ನೆಪದಿಂದ ಪಾದದ್ವಯೇ ಸಮನ್ವಿತಾನಾಂ ವಾಯುವಾದಿ ತತ್ತತ್ ಸೂತ್ರಗತಾನಾಂ ಶಬ್ದಾನಾಂ ಪ್ರಸಿದ್ಧಿ ಬಲಾತ್. ಹಿಂದಿನ ಈ ಎರಡು ಪಾದಗಳು, 1ನೇ ಪಾದ ಮತ್ತು 2ನೇ ಪಾದ, ಅಲ್ಲಿ ಏನು ಭಗವಂತನಲ್ಲಿ ನಾವು ಸಮನ್ವಯ ಮಾಡಿ ತೋರಿಸಿದ್ವಿ, ಬೇರೆ ಬೇರೆ ವಾಯು ಮೊದಲಾದ ಸೂಕ್ತಗಳಲ್ಲಿ ಬಂದಿರುವ ಶಬ್ದಗಳು ಅವೆಲ್ಲ ಅನ್ಯತ್ರ ಪ್ರಸಿದ್ಧ ಆಗಿವೆ. ಆದರೆ ಅದನ್ನು ನಿರಾಕರಣೆ ಮಾಡಬೇಕಾಗಿದೆ. ಶಂಕಾಯಾಮ್ ನಿರವಕಾಶ ಶ್ರುತ್ಯಾದಿ ಬಲಾತ್, ಪ್ರಬಲವಾದ ಸೂತ್ರ ಏನು ಬೇರೆ ಭಗವಂತನನ್ನು ಬಿಟ್ಟು ಬೇರೆಯವ್ರನ್ನ ಹೇಳಲಿಕ್ಕೆ ಅವಕಾಶವೇ ಇಲ್ಲದೆ ಇರುವ ಸೂತ್ರದ ಬಲದಿಂದ ಪ್ರಸಿದ್ಧಸ್ಯಾಪಿ ತ್ಯಾಗ ಇತಿ ಅತ್ರ ಸಮಾಧೀಯತೆ. ನೀವು ಹೇಳಿರುವಂತೆ ಅದು ಬೇರೆ ಕಡೆ ಪ್ರಸಿದ್ಧ ಹೌದು, ಆದರೂ ಅದನ್ನು ತ್ಯಾಗ ಮಾಡಿ ಭಗವಂತನಲ್ಲೇ ನಾವು ತಗೊಂಡು ಹೋಗಬೇಕಾಗ್ತದೆ ಅಂತ ಇಲ್ಲಿ ಸೂತ್ರದಲ್ಲಿ ಹೇಳಿದ್ದಾರೆ. ಅದೇ ವಾಕ್ಯಾರ್ಥ ಮುಕ್ತಾವಳಿ ಟಿಪ್ಪಣಿಯಲ್ಲಿ ಮುಂದೆ ನೋಡಿ.
ಪಂಡಿತಾಚಾರ್ಯ ಏನ್ ಮಾಡಿದ್ದಾರೆ ಅನ್ನೋದನ್ನ ಅವರು ಗ್ರಹಣ ಮಾಡಿದ್ದಾರೆ. ಪಂಡಿತಾಚಾರ್ಯರು, ತ್ರಿವಿಕ್ರಮ ಪಂಡಿತರು ತತ್ವ ಪ್ರದೀಪದಲ್ಲಿ ಈ ವೈಶ್ವಾನರಾಧಿಕರಣದ ಬಗ್ಗೆ ಒಂದು ವಿಷಯ ಹೇಳಿದ್ದಾರೆ. ಅದೇನಂದ್ರೆ ಪಾದದ್ವಯ ಶೇಷತ್ವಸ್ಯ. ಈ ಎರಡು ಏನ್ ಪಾದಗಳು ಬಂತಲ್ಲ, ಮೊದಲನೇ ಅಧ್ಯಾಯದ 1ನೇ ಮತ್ತು 2ನೇ ಪಾದ, ಆ ಎಲ್ಲ ಅಲ್ಲಿ ಬಂದಿರುವಂತಹ ಎಲ್ಲಾ ವಿಷಯಗಳ ಶೇಷ ಇದು. ಶೇಷ ಅಂದ್ರೆ ಸಂಗ್ರಹ ರೂಪವಾದದ್ದು. ಶೇಷ ಅಂದ್ರೆ ಉಳಿದದ್ದು ಅಂತ ಅರ್ಥ. ಹೌದು, ಇಲ್ಲ ಅಂತಲ್ಲ. ಆದ್ರೂ ಅಧಿಕರಣ ರಾಜ ಅಂತ ಹೇಳಿದ್ರಲ್ಲ ತ್ರಿವಿಕ್ರಮ ಪಂಡಿತರು, ಅದು ನಾವು ನೋಡಿದೇವಲ್ಲ ಹಿಂದೆನೆ. ಇದು ವೈಶ್ವಾನರ ಅಧಿಕರಣ ಅನ್ನೋದು ಅಧಿಕರಣ ರಾಜ. ಯಾಕೆಂದ್ರೆ ಎಲ್ಲಾ ಭಗವಂತನಲ್ಲೂ ಎಲ್ಲಾ ಶಬ್ದಗಳನ್ನು ಭಗವಂತನಲ್ಲಿ ಹೇಗೆ ಸಮನ್ವಯಿಸಬೇಕು ಅಂತ ತೋರಿಸ್ತದೆ. ಮುಂದೆನೂ 3ನೇ ಪಾದದಲ್ಲಿ ಬರುವ ಶಬ್ದಗಳನ್ನು ಹಾಗೆ ಸಮನ್ವಯಿಸಿ ತೋರಿಸುವ ಉದ್ದೇಶ ಅದಕ್ಕಿದೆ. ಅದಕ್ಕೊಂದು ಮಾರ್ಗದರ್ಶಿ ಸೂತ್ರವನ್ನು ಕೊಡುವ ಉದ್ದೇಶ ಅದಕ್ಕಿದೆ ಅಂತ ಬಂದಿತ್ತು. ಹೀಗೆ ಪಂಡಿತಾಚಾರ್ಯರು ಮೊದಲಾದವರು ಈ ಅಧಿಕರಣವನ್ನ ಪಾದದ್ವಯ ಶೇಷ ಅಂತ ವ್ಯವಸ್ಥಾಪನೆ ಮಾಡಿದ್ದಾರೆ. ಆದ್ರಿಂದ ಅಗ್ನಿ ಗ್ರಹಣ, ಅಗ್ನಿ ಶಬ್ದ ಏನಿದೆ ಅದು ಆದಿಗ್ರಹಣ. ಅಗ್ನಿ ಶಬ್ದ, ಆದಿ ಶಬ್ದ ಇವೆಲ್ಲವೂ ಕೂಡ ವಿದ್ಯಾಂತರಗಳಿಗೆ, ಇನ್ನೂ ಕೆಲವು ವಿದ್ಯೆಗಳು, ಅದಕ್ಕೆಲ್ಲ ಸೂಚಕ ಅನ್ನೋದನ್ನ ಜಯತೀರ್ಥರು ಕೂಡ ಟೀಕಾದಲ್ಲಿ ಹೇಳಿದ್ದಾರೆ. ಸೂತ್ರದಲ್ಲಿ ಅತಯೇವ ದೇವತಾ ನಭೂತಂಚ ಅಂತಿದೆಯಲ್ಲ, ಅದಕ್ಕೇನೇನು ಅರ್ಥ, ಅದು ಸೂತ್ರದ ಅರ್ಥ ಬರೀತಾರೆ ನೋಡಿ. ಅಲ್ಲಿ ವೈಶ್ವಾನರ ಎಂಬ ಶಬ್ದವನ್ನು ಅಧ್ಯಾಹಾರ ಮಾಡ್ಕೋಬೇಕು. ಯದ್ಯಪಿ ತಥಾಪಿ ಇತಿ ಶಬ್ದಾರ್ಥಶ್ಚ. ಸರಿ, ಯದ್ಯಪಿ ದೇವತಾಭೂತಂಚ ವೈಶ್ವಾನರ ಪ್ರಸಿದ್ಧ. ಇದು ನೋಡಿ, ವೈಶ್ವಾನರ ಶಬ್ದವನ್ನು ಹೀಗಿಟ್ಕೋಬೇಕು. ಅಗ್ನಿದೇವತೆ ಅಥವಾ ಪಂಚಮಹಾಭೂತದಲ್ಲಿ ಸೇರಿದ ಅಗ್ನಿ ವೈಶ್ವಾನರ ಎಂಬುದಾಗಿ ಪ್ರಸಿದ್ಧವಾಗಿದೆ. ಇದು ನೋಡಿ, ಯದ್ಯಪಿ. ತಥಾಪಿ, ಹಾಗಿದ್ರೂ ಕೂಡ. ಅತಯೇವ ಅಂದ್ರೆ ನಿರವಕಾಶವಾದ ಆತ್ಮಶಬ್ದ ಇರುವ ಕಾರಣದಿಂದಲೇ ಇಲ್ಲಿ ದೇವತೆಯಾಗಲಿ ಭೂತವಾಗಲಿ ನ ವೈಶ್ವಾನರ ಅಂತ ಒಟ್ಟು ಇಷ್ಟ ಅರ್ಥ. ಇದಕ್ಕೆ ಭಾಷ್ಯ ದೀಪಿಕಾ ಏನು ಹೇಳಿದೆ ಅನ್ನೋದನ್ನು ನೋಡಬೇಕು. ಅಲ್ಲಿ ಸಮುದಾಯ ಏಕವಚನ ಮೇತತ್ ಅಗ್ನಿ ವೈಶ್ವಾನರಾದಿ ಶಬ್ದ, ಅದು ಏಕವಚನ ಇದೆ, ಆದರೆ ಸಮುದಾಯವನ್ನು ಹೇಳ್ತದೆ ಅಂತ ನಾನು ಹೇಳಿದ್ದೆ. ಅದು ಇಲ್ಲಿ ಕಾಣಿಸ್ತದೆ. ಆದಿ ಶಬ್ದದಿಂದ ಜಾತವೇದ ಮೊದಲಾದ ಶಬ್ದಗಳನ್ನ ತಗೊಳ್ಬೇಕು. ಅತಯೇವ ಆತ್ಮಶಬ್ದ ಇರುವುದರಿಂದಲೇ ನ ತತ್ವ ಹೇತ್ವಂತರಂ ಗವೇಷಣೀಯಂ. ಭಾಷ್ಯ ದೀಪಿಕಾದಲ್ಲಿ ಇದೆಲ್ಲ ಭಾಷ್ಯ ದೀಪಿಕಾದ 311ನೇ ಪುಟದಲ್ಲಿ ಇದನ್ನು ಓದ್ತಾ ಇದ್ದೇನೆ. ಆತ್ಮಶಬ್ದ ಇದ್ದುದರಿಂದಲೇ ಸಾಕು, ಇನ್ನು ಬೇರೆ ಯಾವುದೋ ಹೇತುವನ್ನು ನಾವು ಹೇಳಬೇಕಾದ ಅಗತ್ಯವಿಲ್ಲ ಅಂತ ಅದರ ಅರ್ಥ. ಆಚಾರ್ಯರ ಭಾಷ್ಯವಾಕ್ಯದಲ್ಲಿ ಪೂರ್ವೋಕ್ತ ಹೇತುತಃ ಇವ ಅಂದ್ರೆ ಆತ್ಮಶಬ್ದ ಇರುವ ಕಾರಣದಿಂದಲೇ ಅತ್ರ ಈ ಪ್ರಸಂಗದಲ್ಲಿ ಸಾ ಅಗ್ನಿದೇವತೆಯು ತಚ್ಚ ಪಂಚಮಹಾಭೂತದಲ್ಲಿ ಸೇರಿದ ಅಗ್ನಿಯಾಗಲಿ ನ ಅಭಿಧೀಯತೆ ಹೇಳಲ್ಪಡುವುದಿಲ್ಲ ಅಂತ ಅದರ ಅರ್ಥ. ಅಲ್ಲಿಗೆ ಇವತ್ತಿನ ಭಾಗ ತತ್ವಪ್ರದೀಪ, ಸತ್ತರ್ಕ ದೀಪಾವಳಿ, ತತ್ವಪ್ರದೀಪ, ತತ್ವಪ್ರಕಾಶಿಕ ಮತ್ತು ಭಾಷ್ಯ ದೀಪಿಕ ಈ ಸೂತ್ರಕ್ಕೆ ಸಂಬಂಧಪಟ್ಟದ್ದೆಲ್ಲವೂ ಸಮಾಪ್ತ ಆಗಿದೆ.